ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ Q2 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಬಗ್ಗೆ ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ನೀವು ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಅಕೌಂಟ್ ಅನ್ನು ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಎರಡರ ಲಿಂಕ್ ಕೂಡ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡನ್ನು ಕೂಡ ಫಾಲೋ ಮಾಡಬಹುದು. ಅಲ್ಲೂ ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ ಗಳನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇನ್ನು ಸುದ್ದಿಗಳ ಕಡೆ ಬರೋಣ. ಇವತ್ತು ಸರ್ಕಾರದಿಂದ ಒಂದು ಸುದ್ದಿ ಬಂದಿದೆ. ಎಸ್ಪೆಷಲಿ ಇದು ಗವರ್ನಮೆಂಟ್ ಎಂಪ್ಲಾಯೀಸ್ ಗೆ ಖುಷಿ ತರುವಂತ ಸುದ್ದಿ ಅಂತಾನೆ ಹೇಳ್ಬೋದು. ಹಾಗೆ ಬೇರೆಯವರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಕ್ಚುಲಿ ಇದು ಮಾರ್ಕೆಟ್ಗೂ ಕೂಡ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪಾಸಿಟಿವ್ ಸುದ್ದಿನೇ ಆಗುತ್ತೆ. ನೋಡಬಹುದು, ವೈಟ್ ಹ್ಯಾಂಡ್ಸ್ ಮೋದಿ ಕ್ಯಾಬಿನೆಟ್ ಅಪ್ರೂವ್ಸ್ ಟರ್ಮ್ಸ್ ಆಫ್ ರೆಫರೆನ್ಸ್ ಆಫ್ 8th ಪೇ ಕಮಿಷನ್. 8ನೇ ವೇತನ ಆಯೋಗಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ಅಪ್ರೂವ್ ಮಾಡಿದೆ. ಇದರ ರೋಲ್ ಔಟ್ ನೋಡಬಹುದು. 8th ಸೆಂಟ್ರಲ್ ಪೇ ಕಮಿಷನ್ ಈಸ್ ಎಕ್ಸ್ಪೆಕ್ಟೆಡ್ ಸಮ್ ಟೈಮ್ ಇನ್ ಲೇಟ್ 2026 ಆರ್ ಅರ್ಲಿ 2027 ಅಂತ ಹೇಳಲಾಗ್ತಿದೆ. ಹಾಗೆ ಇದ್ರ ಬಗ್ಗೆ ಕೆಲವೊಂದು ಎಸ್ಟಿಮೇಷನ್ಸ್ ಕೂಡ ಬಂದಿದೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಅವರು ಒಂದಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಕೊಡ್ತಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಬೇಸಿಕ್ ಪೇಗೆ ಸಂಬಂಧಪಟ್ಟಂತೆ ನೋಡಬಹುದು. ಮಿನಿಮಮ್ ಬೇಸಿಕ್ ಪೇ ಅಂಡರ್ ದ ಅಪ್ಕಮಿಂಗ್ pay commission could rise to around 30,000 up from the current rupees 18,000. ಕರೆಂಟ್ಲಿ ಈಗ 18,000 ಇದೆ. ಅದನ್ನ ಅಪ್ ಟು 30,000 ವರೆಗೂ ಕೂಡ ಮಾಡಬಹುದು ಬೇಸಿಕ್ ಪೇನ ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ ಅಥವಾ ಪ್ರೊಜೆಕ್ಷನ್ ಅನ್ನ ಮಾಡ್ತಿದ್ದಾರೆ ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಅವರು. ಖಂಡಿತ ಇದು ಅವಶ್ಯಕತೆ ಇದೆ ಸದ್ಯದ ಮಟ್ಟಿಗೆ. ಯಾಕೆಂತಂದ್ರೆ ಈಗಿನ ಪರಿಸ್ಥಿತಿಗಳನ್ನ ನೋಡಿದ್ರೆ 18,000 20,000 ಏನೂ ಅಲ್ಲ. ಅದರಲ್ಲೂ ಸಿಟೀಸ್ ಅಲ್ಲಿ ಇರೋರ್ಗಂತೂ ಇದು ತುಂಬಾನೇ ಕಡಿಮೆ. ಹಾಗಾಗಿ ಇಲ್ಲಿ ಬದಲಾವಣೆ ಆಗ್ಬೋದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಬಟ್ ಇದು ಸರ್ಕಾರಿ ನೌಕರರಿಗೆ ಅಷ್ಟೇ, ಅದರಲ್ಲೂ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ಗೆ. ಇನ್ನುಳಿದವರಿಗೆ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ. ಬಟ್ ನಾವು ನಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡಬೇಕು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಏನ್ ಮಾಡ್ಬೇಕು ಅಂತ. ನಮ್ಮ ಚಾನಲ್ ನೋಡ್ತಿದ್ದೀರಿ ಅಂತಂದ್ರೆ ಅಬ್ವಿಯಸ್ಲಿ ಗೊತ್ತಿರುತ್ತೆ. ನಮ್ಮ ಖರ್ಚುಗಳನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿದ್ರೆ, ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ಏನಿದೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಖಂಡಿತ 10 to 15 ಇಯರ್ಸ್ ಅಲ್ಲಿ ಗವರ್ನಮೆಂಟ್ ಎಂಪ್ಲಾಯೀಸ್ ಸಾಧನೆ ಮಾಡಕ್ ಆಗದೆ ಇರೋದನ್ನ ಸಾಧನೆ ಮಾಡಬಹುದು, ಪ್ರೈವೇಟ್ ಅಲ್ಲಿ ಇರೋರು ಕೂಡ. ಬಟ್ ಆರ್ಥಿಕ ಶಿಸ್ತು ತುಂಬಾ ಮುಖ್ಯ. ನಮ್ಮಲ್ಲಿ ಆರ್ಥಿಕ ಶಿಸ್ತಿದ್ರೆ ಅದನ್ನ ನಾವು ಕಾಪಾಡ್ಕೊಂಡ್ರೆ ಖಂಡಿತ ಅಸಾಧ್ಯವಾದದನ್ನ ಸಾಧಿಸಬಹುದು ಫೈನಾನ್ಷಿಯಲಿ. ಆ ಕಡೆ ಗಮನವನ್ನ ಕೊಡಿ. ಡಿಸಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಏನು ಆಗೋದಿಲ್ಲ. ಅದ್ರ ಬದಲಿಗೆ ನಾವು ನಮ್ಮ ಆರ್ಥಿಕ ಶಿಸ್ತನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಬಹುಶಃ ಅದು ನಮಗೆ ಮುಂದಿನ ದಿನಗಳಲ್ಲಿ ಫಲವನ್ನ ಕೊಡುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಪಟ್ರೆ ಡಿಸಪಾಯಿಂಟ್ಮೆಂಟ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಅದನ್ನ ನಾವು ಅಚೀವ್ ಮಾಡಬೇಕು. ಓಕೆ, ಮುಂದುವರಿಯೋಣ ಬೇರೆ ಸುದ್ದಿಗಳ ಕಡೆ. ಅಮೆಜಾನ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಅಮೆಜಾನ್ ಟು ಕಟ್ ಅಬೌಟ್ 14,000 ಕಾರ್ಪೊರೇಟ್ ಜಾಬ್ಸ್. ಕಂಪನಿ ವರ್ಕ್ ಫೋರ್ಸ್ ರೀಸ್ಟ್ರಕ್ಚರಿಂಗ್ ಅನ್ನ ಮಾಡ್ತಾ ಇದೆ. ಥ್ರೂಔಟ್ ದ ಕಂಪನಿ ಓವರಾಲ್ 14,000 ಕಾರ್ಪೊರೇಟ್ ಜಾಬ್ಸ್ ಅನ್ನು ಕಟ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಬರ್ತಾ ಇದೆ. ಜೊತೆಗೆ ಇತ್ತೀಚಿನ AI ಅಡಾಪ್ಷನ್ ಕೂಡ ಒಂದಷ್ಟು ಜಾಬ್ಸ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ನಾವು ಇಲ್ಲಿ ಸಸ್ಟೈನ್ ಆಗ್ಬೇಕು ಅಂದ್ರೆ ಬದಲಾವಣೆಗಳೇನ್ ಬರುತ್ತೆ ಅದಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ಬೇಕು. AI ಬಂತು ನಮ್ ಜಾಬ್ ಕಿತ್ಕೊಳ್ಳುತ್ತೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರಾಗಲ್ಲ. AI ನ ಅಡಾಪ್ಟ್ ಮಾಡ್ಕೊಂಡು ನಮ್ಮ ಸ್ಕಿಲ್ ಅನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು, AI ನ ಹೇಗೆ ಬೀಟ್ ಮಾಡಬಹುದು, ಈ ರೀತಿ ಯೋಚನೆ ಮಾಡಿದ್ರೆ ಖಂಡಿತ AI ನಮ್ಗೆ ಥ್ರೆಟ್ ಅಲ್ಲ. ಯಾಕಂದ್ರೆ AI ನಾವೇ ಬಿಲ್ಡ್ ಮಾಡಿರೋದು. ಅದನ್ನ ನಮ್ಮನ್ನ ಬೀಟ್ ಮಾಡಕ್ ಬಿಟ್ರೆ ಅಬ್ವಿಯಸ್ಲಿ ನಾವ್ ಹಿಂದೆ ಉಳಿತೀವಿ. ಅದಕ್ಕಿಂತ ನಾವು ಅಡ್ವಾನ್ಸ್ ಆಗಿ ಮುಂದಕ್ಕೆ ಹೋದ್ರೆ ನಮ್ಮ ಸ್ಕಿಲ್ ಸೆಟ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಖಂಡಿತ AI ಥ್ರೆಟ್ ಅಲ್ಲ, ಅಪಾರ್ಚುನಿಟಿನೇ. ಅದನ್ನ ಪ್ರಾಪರ್ ಆಗಿ ನಾವು ಬಳಸ್ಕೊಳ್ಬೇಕು ಅಷ್ಟೇ. ಎರಡಕ್ಕೂ ಕೂಡ ಅಪ್ಲೈ ಆಗುತ್ತೆ. ಗವರ್ಮೆಂಟ್ ಜಾಬ್ ಬಗ್ಗೆ ಏನ್ ಕವರ್ ಮಾಡಿದೆ ಅದಕ್ಕೂ AIಗೂ ಅವಾಗಲ್ಲ ಅಂದ್ರೆ ಖಂಡಿತ ಆಗಲ್ಲ. ನಾವು ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ ಡಿಪೆಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ SGB ಬಗ್ಗೆ RBI ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು. ಸಾವರಿನ್ ಗೋಲ್ಡ್ ಬಾಂಡ್ 2020-21 Series 1 RBI announces premature redemption price investors to get 166% returns. ಇನ್ ಕೇಸ್ ಯಾರತ್ರ ಈ 2020-21 Series 1 ಸಾವರಿನ್ ಗೋಲ್ಡ್ ಬಾಂಡ್ ಇದ್ರೆ ಅವ್ರಿಗೆ ಪ್ರಿಮೆಚೂರ್ ರಿಡೆಂಪ್ಷನ್ ಅನ್ನ ಅನೌನ್ಸ್ ಮಾಡಿದೆ RBI. ನಿಮ್ಮ ಹತ್ರ ಇದ್ರೆ ಬೇಕಿದ್ರೆ ಇನ್ ಕೇಸ್ ನೀವು ಪ್ರಿಫರ್ ಮಾಡೋದಾದ್ರೆ ಸೇಲ್ ಮಾಡಕ್ಕೆ ಸೇಲ್ ಮಾಡಬಹುದು. ಇನ್ವೆಸ್ಟರ್ಸ್ ವಿಲ್ ರಿಸೀವ್ ಆಪ್ಷನ್ ಟು ರಿಡೀಮ್ ದ SGB ಟ್ರಾಂಚೆ ಪ್ರಿಮೆಚೂರ್ಲಿ ಫ್ರಮ್ ಟುಡೇ. ಇವತ್ತಿಂದಾನೆ ರಿಡೀಮ್ ಮಾಡ್ಕೊಳ್ಬಹುದಾಗಿರುತ್ತೆ. ಅವಕಾಶವನ್ನ ಕೊಟ್ಟಿದೆ RBI. ಹಾಗೆ ಪ್ರೈಸ್ ನೋಡಬಹುದು. ವಿಲ್ ಬಿ rupees 12,198 per unit. 12,198 ರೂಪಾಯಿ ಆಗಿರುತ್ತೆ. ಅಲಾಟ್ ಆಗಿದ್ದು ನೋಡಬಹುದು 4,589 per ಗ್ರಾಮ್. ಆಫ್ಲೈನ್ ತಗೊಂಡವರು 4,639 per ಗ್ರಾಮ್ ಪೇ ಮಾಡಿದ್ದಾರೆ. ಒಳ್ಳೆ ಲಾಭವನ್ನ ಕೊಟ್ಟಿದೆ ಅಂತ ಹೇಳ್ಬೋದು. 5 years ಅಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್. ಗೋಲ್ಡ್ ಅಲ್ಲಿ 166% ರಿಟರ್ನ್ಸ್ ಅಂದ್ರೆ ಖಂಡಿತ ಸಣ್ಣ ಅಮೌಂಟ್ ಅಂತೂ ಅಲ್ಲ, ಒಳ್ಳೆ ಲಾಭವನ್ನೇ ಕೊಟ್ಟಿದೆ. ನೆಕ್ಸ್ಟ್ ಈ ಕಡೆ ಬರೋದಾದ್ರೆ ಡ್ರೈವರ್ಲೆಸ್ ಕಾರ್ ಬಿಲ್ಟ್ ಬೈ ವಿಪ್ರೋ, IISc ಅಂಡ್ RV ಕಾಲೇಜ್ ಅನ್ವೀಲ್ಡ್ ಇನ್ ಬೆಂಗಳೂರು. ಬೆಂಗಳೂರಲ್ಲಿ ಡ್ರೈವರ್ಲೆಸ್ ಕಾರನ್ನ ಅನ್ವೇಲ್ ಮಾಡಿದ್ದಾರೆ. ಯಾರು ಬಿಲ್ಟ್ ಮಾಡಿರೋದು ಅಂತ ಇಲ್ಲಿದೆ ನೋಡಬಹುದು. ವಿಪ್ರೋ, IISc ಹಾಗೂ RV ಕಾಲೇಜ್ 3 ಕೂಡ ಸೇರ್ಕೊಂಡು ಬಿಲ್ಡ್ ಮಾಡಿರುವಂತದ್ದು. ಮೊಟ್ಟ ಮೊದಲ ಬಾರಿಗೆ ಪ್ರೋಟೋಟೈಪ್ ಡ್ರೈವರ್ಲೆಸ್ ಕಾರನ್ನ ಟೆಸ್ಟ್ ಮಾಡಿದ್ದಾರೆ. ವಿಡಿಯೋಗಳು ಕೂಡ ಅವೈಲೇಬಲ್ ಇದೆ, ನೋಡಬಹುದು. ನೆಕ್ಸ್ಟ್ OpenAI ಇಂದ ಒಂದು ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು. OpenAI ಅನೌನ್ಸಸ್ ಫ್ರೀ ಆಕ್ಸೆಸ್ ಟು ChatGPT Go ಫಾರ್ ಇಂಡಿಯನ್ ಯೂಸರ್ಸ್.
ಭಾರತದ ಯೂಸರ್ಸ್ಗೆ ಚಾಟ್ ಜಿಪಿಟಿ ಗೋನ ಫ್ರೀ ಆಗಿ ಅಕ್ಸೆಸ್ ಕೊಡ್ತಾ ಇದೆ ನವೆಂಬರ್ 4ನೇ ತಾರೀಕಿಂದ ಚಾಟ್ ಜಿಪಿಟಿ ಅಥವಾ ಓಪನ್ ಎಐ. ಆದ್ರೆ ಇದು 1 ಇಯರ್ ಆಗಿರುತ್ತೆ. ನೋಡುದು ಓಪನ್ ಎಐ ವಿಲ್ ಆಫರ್ ಫ್ರೀ 1 ಇಯರ್ ಅಕ್ಸೆಸ್ ಟು ಚಾಟ್ ಜಿಪಿಟಿ ಗೋ ಇನ್ ಇಂಡಿಯಾ ಸ್ಟಾರ್ಟಿಂಗ್ ನವೆಂಬರ್ 4ನೇ ತಾರೀಕಿಂದ ಈ ಅಕ್ಸೆಸಿಬಿಲಿಟಿ ಇರುತ್ತೆ. ಎಲ್ಲರೂ ಕೂಡ ಬಳಸಬಹುದಾಗಿರುತ್ತೆ. ಅದಕ್ಕೆ ಏನೇನು ಕಂಡೀಷನ್ಸ್ ಇದೆ ಒಂದ್ಸಲ ನೋಡ್ಕೊಳ್ಳಿ. ಯಾಕೆ ಈ ರೀತಿ ಆಫರ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ರೆ, OpenAI says it has been inspired by the enthusiasm and creativity of Indian users since ChatGPT Go launched in August. ಆಗಸ್ಟ್ ಅಲ್ಲಿ ಲಾಂಚ್ ಆಗಿರುವಂತದ್ದು. ಅಲ್ಲಿ ಕಂಡು ಬಂದಂತ ಇಂಟ್ರೆಸ್ಟ್ ಅಥವಾ ಕ್ರಿಯೇಟಿವಿಟಿ ಎಂಥೂಸಿಯಾಸಮ್ ಏನಿದೆ ಇದನ್ನ ನೋಡಿ ನಾವು ಈ ರೀತಿಯ ಆಫರ್ ಮಾಡುವಂತ ಡಿಸಿಷನ್ ತಗೊಂಡಿದೀವಿ ಅನ್ನುವಂತ ಮಾತನ್ನ OpenAI ಹೇಳಿದೆ. ಆಸ್ ಯೂಶುವಲ್ ನಿಮಗೆ ಗೊತ್ತಿರಬಹುದು, ಜಿಯೋ ಬಂದಾಗ್ಲೂ ಕೂಡ ಇದೇ ರೀತಿ ಅವರು ಕೂಡ ಫ್ರೀ ಕೊಟ್ಟರು, ಅನಂತರ ಚಾರ್ಜಸ್ ಮಾಡಿದ್ರು. ಯೂಸರ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಈ ರೀತಿಯ ಡಿಸಿಷನ್ ಗಳನ್ನ ತಗೊಳ್ತಿರ್ತಾರೆ. ಬಳಸ್ಕೊಳ್ಬಹುದು ಇಂತ ಅವಕಾಶಗಳನ್ನ ನೀವು ಕೂಡ. 1 ಇಯರ್ ಆದ್ಮೇಲೆ ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ನಿಮ್ಗೆ ಇರುತ್ತೆ. ಬೇಕಂದ್ರೆ ಮಾಡಬಹುದು, ಬೇಡ ಅಂದ್ರೆ ಬಿಡಬಹುದಾಗಿರುತ್ತೆ. ಇನ್ನು MCX ಗೆ ಸಂಬಂಧಪಟ್ಟಂತೆ ಇವತ್ತು ಕೆಲವು ಸುದ್ದಿಗಳು ಬಂದಿದೆ. ಆಕ್ಚುಲಿ MCX ಪ್ಲಾಟ್ಫಾರ್ಮ್ ಇವತ್ತು ಟೆಕ್ನಿಕಲ್ ಗ್ಲಿಚಸ್ ಅನ್ನು ಅನುಭವಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸೆಬಿ ನೋಡಬಹುದು 6 ಡೀಟೇಲ್ಸ್ ಆಫ್ ದ 4 hour ಲಾಂಗ್ ಟ್ರೇಡಿಂಗ್ ಡಿಸ್ರಪ್ಷನ್ ಫ್ರಮ್ MCX. 4 ಗಂಟೆಗಳ ಕಾಲ ಟ್ರೇಡಿಂಗ್ ಸಮಸ್ಯೆ ಆಗಿದೆ ಅಲ್ಲಿ. ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನ ಸೆಬಿ ಕೇಳಿದೆ. ಇತ್ತೀಚಿನ ದಿನಗಳಲ್ಲಿ ಹಲವು ಸಲ ಇಲ್ಲಿ ಸಮಸ್ಯೆಗಳಾಗ್ತಾ ಇದೆ MCX ಅಲ್ಲಿ ಎಸ್ಪೆಷಲಿ. ಮೇ ಬಿ ಅವರು ಅದನ್ನ ಸಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪದೇ ಈ ರೀತಿ ಸಮಸ್ಯೆಗಳಾದ್ರೆ ಖಂಡಿತ ತೊಂದರೆಗಳಂತೂ ಟ್ರೇಡರ್ಸ್ಗೆ ಪ್ರತಿದಿನ ಕೂಡ ಆಗ್ತಾ ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ NSE BSE ತುಂಬಾ ಚೆನ್ನಾಗಿ ಅದನ್ನ ಮ್ಯಾನೇಜ್ ಮಾಡ್ತಿದ್ದಾವೆ. ರೀಸೆಂಟ್ ಆಗಿ ಒಂದು ರಿಪೋರ್ಟ್ ಅನ್ನು ಕೂಡ ನೋಡಿದ್, ಮಿಲಿಯನ್ ಗಟ್ಟಲೆ ಥ್ರೆಟ್ಸ್ ಬರ್ತಾ ಇರುತ್ತೆ ಪ್ರತಿದಿನ NSE ಗೆ ಅಂತ NSE ಚೀಫ್ ಹೇಳಿದ್ರು. ಅದನ್ನ ಸಕ್ಕದಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆ ರೀತಿ ಸ್ಟ್ರಾಂಗ್ ಸೇಫ್ಟಿ ಸಿಸ್ಟಮ್ಸ್ ಅನ್ನ MCX ಕೂಡ ಬಿಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಈ ರೀತಿಯ ಸಮಸ್ಯೆಗಳು ಪದೇ ಬರ್ತಾ ಇರುತ್ತೆ. ಏನೋ ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, PSU ಬ್ಯಾಂಕ್ ಗಳಿಗೆ ಸಂಬಂಧಪಟ್ಟಂತೆ PSU ಬ್ಯಾಂಕ್ಸ್ ಟು ಸಿ ಅಪ್ ಟು $4 billion ಇನ್ಫ್ಲೋಸ್ ಇಫ್ FII ಲಿಮಿಟ್ ಗೆಟ್ಸ್ ಹೈಕ್ಡ್. ನಿನ್ನೆ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ. ಅಪ್ ಟು 49% ವರೆಗೂ ಕೂಡ FIS ಇನ್ವೆಸ್ಟ್ಮೆಂಟ್ ಅನ್ನು ಅಲೋ ಮಾಡಬಹುದು. ಇದ್ರ ಬಗ್ಗೆ ಡಿಸ್ಕಷನ್ಸ್ ಆಗ್ತಿದೆ ಅಂತ ರಿಪೋರ್ಟ್ಸ್ ಮೂಲಕ ಸುದ್ದಿ ಬಂದಿತ್ತು. ಇನ್ ಕೇಸ್ ಆ ರೀತಿ ಆದ್ರೆ $4 billion ಇನ್ಫ್ಲೋ ಬರ್ಬೋದು ಅನ್ನೋಂತ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ PSU ಬ್ಯಾಂಕ್ ಗಳಿಗೆ. ನಿನ್ನೆ ಕೂಡ PSU ಬ್ಯಾಂಕ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಸೊ ಬಹುಶಃ ಈ ಸುದ್ದಿನೇ ಇಷ್ಟೊಂದು ಪಾಸಿಟಿವ್ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಗ್ತಿರ್ಬೋದು. ಯಾಕಂದ್ರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟ್ ಮಾಡಿದಾಗ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಜೊತೆಗೆ ದೊಡ್ಡ ಮಟ್ಟದ ಇನ್ಫ್ಲೋ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಂಕ್ಗಳಿಗೆ. ಹಾಗಾಗಿ ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಅನ್ನ ಇದು ಕೊಡ್ತಾ ಇದೆ. ನೋಡೋಣ ಸರ್ಕಾರ ಅಲೋ ಮಾಡುತ್ತಾ ಇಲ್ವಾ ಅಂತ. 51% ಕಂಟ್ರೋಲಿಂಗ್ ಸ್ಟೇಕ್ ಅನ್ನ ಅವರೇ ಇಟ್ಕೊಳ್ಳೋದ್ರಿಂದ ಓಕೆ, ಬಟ್ ಸ್ಟಿಲ್ ನೋಡ್ಬೇಕಾಗುತ್ತೆ ಕಾದು ಯಾವ ರೀತಿಯ ಡಿಸಿಷನ್ ಅನ್ನ ತಗೊಳುತ್ತೆ ಅಂತ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ, 12 ಸರ್ಕಾರಿ ಬ್ಯಾಂಕ್ಗಳಿದಾವೆ. SBI, PNB, ಇಂಡಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್. ಈ ರೀತಿಯಾಗಿ ನೋಡೋಣ ಸರ್ಕಾರ ಏನ್ ಡಿಸಿಷನ್ ತಗೊಳುತ್ತೆ ಅಂತ. ನೆಕ್ಸ್ಟ್ ಈ ಕಡೆ ಬರೋದಾದ್ರೆ, ಮೆಟಲ್ ಸ್ಟಾಕ್ ಗಳಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹೇಗೆ PSU ಸ್ಟಾಕ್ ಗಳು ಅಂದ್ರೆ ಎಸ್ಪೆಷಲಿ PSU ಬ್ಯಾಂಕ್ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ವು, ಅದೇ ರೀತಿ ಮೆಟಲ್ ಸ್ಟಾಕ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡೋದು 5 day ರ್ಯಾಲಿ ಇನ್ ಮೆಟಲ್ ಸ್ಟಾಕ್ಸ್. 5 ದಿನ ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಪರ್ಫಾರ್ಮ್ ಮಾಡಿದಾವೆ. ಇದಕ್ಕೆ ಕಾರಣ ಏನು, ಇದರ ಹಿಂದೆ ಸ್ಪೆಷಲ್ ರೀಸನ್ಸ್ ಏನಾದ್ರು ಇದಾವ ಅಂತ ನೋಡಿದ್ರೆ, ಈ ಆರ್ಟಿಕಲ್ ಅಲ್ಲಿ ಕೆಲವು ಕಾರಣಗಳನ್ನ ಮೆನ್ಷನ್ ಮಾಡಿದ್ದಾರೆ. ನೋಡಬಹುದು, ಗ್ಲೋಬಲ್ ಮೆಟಲ್ ಪ್ರೈಸಸ್ ಆರ್ ಆನ್ ಫೈರ್. ಅಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಮೆಟಲ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ, ಇದು ಒಂದು ಕಾರಣ. ನಂತರ ಫಾರಿನ್ ಫ್ಲೋಸ್ ಅಂಡ್ ಫೆಡ್ ರೇಟ್ ಕಟ್ ಬೆಟ್ಸ್ ಆಟ್ ಫ್ಯೂಯಲ್. ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಮೆಟಲ್ ಸ್ಟಾಕ್ ಗಳ ಕಡೆ ಫೋಕಸ್ ಮಾಡ್ತಿದ್ದಾರೆ. ಅದು ಜೊತೆಗೆ ಫೆಡ್ ರೇಟ್ ಕಟ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಈ ಸೈಕ್ಲಿಕಲ್ ಶೇರ್ ಗಳಲ್ಲಿ ನೋಡ್ಲಿಕ್ಕೆ ಕೊಡ್ತಿದೆ ಅಂತ ಹೇಳ್ತಿದ್ದಾರೆ. ನಂತರ ಡೊಮೆಸ್ಟಿಕ್ ಡಿಮಾಂಡ್ ಅಂಡ್ ಪಾಲಿಸಿ ಟೈಲ್ ವಿಂಡ್ಸ್. ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಡಿಮಾಂಡ್ ಚೆನ್ನಾಗಿದೆ, ಜೊತೆಗೆ ಪಾಲಿಸಿ ಟೈಲ್ ವಿಂಡ್ಸ್ ಅಂದ್ರೆ ಸರ್ಕಾರದ ನೀತಿಗಳು ಕೂಡ ಇದಕ್ಕೆ ಪಾಸಿಟಿವ್ ಇದ್ದಾವೆ. ಅದೊಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಅಂತ ಹೇಳ್ತಿದ್ರೆ. ನಂತರ ಬ್ರೋಕರೇಜ್ ಅಪ್ಗ್ರೇಡ್ಸ್ ಅಂಡ್ ಕಂಪನಿ ಟ್ರಿಗರ್ಸ್. ಹಲವು ಬ್ರೋಕರೇಜಸ್ ಅಪ್ಗ್ರೇಡ್ ಮಾಡಿದ್ದಾರೆ, ನ್ಯೂಟ್ರಲ್ ಇಂದ ಬೈಗೆ, ಔಟ್ ಪರ್ಫಾರ್ಮ್ ಗೆ ಈ ರೀತಿಯ ರೇಟಿಂಗ್ಸ್ ಅನ್ನ ಚೇಂಜ್ ಮಾಡಿದ್ದಾರೆ ಕೆಲವು ಸ್ಟಾಕ್ ಗಳಿಗೆ. ಹಾಗೆ ಕಂಪನಿಗಳು ಕೂಡ ಇತ್ತೀಚಿನ ಪರ್ಫಾರ್ಮೆನ್ಸ್ ಗಳಲ್ಲಿ ಅಬ್ಸರ್ವ್ ಮಾಡಿದಾಗ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋದು ಈ ರೀತಿಯ ರಿಯಾಕ್ಷನ್ ಗೆ ಕಾರಣ ಆಗ್ತಿದೆ ಅಂತ ಹೇಳ್ತಾರೆ. ಇನ್ನು ಟೆಕ್ನಿಕಲ್ ಬ್ರೇಕ್ಔಟ್, ಟೆಕ್ನಿಕಲಿ ಒಂದು ಲೆವೆಲ್ ನ ಬ್ರೇಕ್ ಮಾಡಿದಾಗ ಅಬ್ವಿಯಸ್ಲಿ ಅಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಆ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಿದೆ ಅನ್ನೋಂತ ಕಾರಣಗಳನ್ನು ಕೊಡ್ತಿದ್ದಾರೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಖಂಡಿತ ಇವು ರಿಸ್ಕಿ ಸೆಕ್ಟರ್ಸ್. ನಾನು ಈ ಹಿಂದಿನ ಕೂಡ ಹೇಳಿದ್ದೀನಿ, ಇಲ್ಲಿ ಇನ್ವೆಸ್ಟ್ ಮಾಡೋರು ಗ್ಲೋಬಲ್ ಲೆವೆಲ್ ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಮೆಟಲ್ ಸೆಕ್ಟರ್ ಅಲ್ಲಿ ಅನ್ನೋದನ್ನ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ. ಆ ಕೇಪಬಿಲಿಟಿ ಇದೆಯಾ ಅಂತವ್ರಿಗೆ ಸೂಕ್ತ, ಇಲ್ವಾ ಸ್ವಲ್ಪ ರಿಸ್ಕಿ, ಅದನ್ನ ಅರ್ಥ ಮಾಡ್ಕೊಂಡು ಹೋಗುವಂತರು ನೋಡಬಹುದು. ನೆಕ್ಸ್ಟ್ Dream11 ಕಡೆಯಿಂದ ಒಂದು ಸುದ್ದಿ ಬಂದಿದೆ. Dream11 ಐ ಸ್ಟಾಕ್ ಬ್ರೋಕಿಂಗ್ ಫಾರ್ ನೆಕ್ಸ್ಟ್ ಇನ್ನಿಂಗ್ಸ್ ಆಫ್ಟರ್ ಗೇಮಿಂಗ್ ಬ್ಯಾನ್ ಕ್ರಿಪಲ್ಸ್ ಕೋರ್ ಬಿಸ್ನೆಸ್. ರಿಪೋರ್ಟ್ ಮೂಲಕ ಬರ್ತಿರುವಂತಹ ಸುದ್ದಿ. ಬಹುಶಃ ಮುಂದಿನ ದಿನಗಳಲ್ಲಿ Dream11 ಸ್ಟಾಕ್ ಬ್ರೋಕಿಂಗ್ ಬಿಸ್ನೆಸ್ ಗೆ ಬರಬಹುದು ಅಂತ ಹೇಳಲಾಗ್ತಿದೆ. ನೋಡೋಣ ಬರುತ್ತಾ ಅಂತ. ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ UK ಹಾಗೂ US ಅಲ್ಲಿ ಕಂಪನಿ ತನ್ನ ಬಿಸ್ನೆಸ್ ಅನ್ನು ಲಾಂಚ್ ಮಾಡಿದೆ ಗೇಮಿಂಗ್ ಗೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಕೂಡ ಇವತ್ತು ಅಪ್ಡೇಟ್ ಬಂದಿದೆ. ಇನ್ನು ರಿಸಲ್ಟ್ಸ್ ಕಡೆ ಬರೋದಾದ್ರೆ, ಕ್ರೆಡಿಟ್ ಅಕ್ಸೆಸ್ ಗ್ರಾಮೀಣ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇವತ್ತು. ಪರ್ಫಾರ್ಮೆನ್ಸ್ ನೋಡಬಹುದು, ಇನ್ಕಮ್ ವೈಸ್ 3.8% ಅಪ್ ಆಗಿದೆ. ಪ್ರಾಫಿಟ್ 32% ಡೌನ್ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ.
ಏನು ಅದಾನಿ ಟೋಟಲ್ ಗ್ಯಾಸ್ ಕೂಡ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದೆ. ರೆವಿನ್ಯೂನಲ್ಲಿ 5.3% ಅಪ್ ಆಗಿದೆ. ಎಬಿಟಾ 0.8% ಅಪ್ ಆಗಿದೆ ಅಥವಾ ಫ್ಲಾಟ್ ಇದೆ ಅಂತ ಹೇಳ್ಬೋದು. ಇನ್ನು ಮಾರ್ಜಿನ್ಸ್ ಅಲ್ಲಿ ಡಿಕ್ಲೈನ್ ಇದೆ. 21.3 ಇಂದ 20.4ಗೆ ಇಳಿದಿದೆ. ಇನ್ನು ಜಿಂದಾಲ್ ಸ್ಟೀಲ್ ರಿಸಲ್ಟ್ ಅನೌನ್ಸ್ ಮಾಡಿದೆ ಇವತ್ತು. ರೆವಿನ್ಯೂ ನೋಡಬಹುದು 5% ಡೌನ್ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಪ್ರಾಫಿಟ್ ವೈಸ್ 57% ಡೌನ್ ಆಗಿದೆ. ಎಬಿಟಾ 31% ಡೌನ್ ಇದೆ. ಮಾರ್ಜಿನ್ಸ್ 24.4 ಇಂದ 17.8 ಇಳಿದಿದೆ. ಪೂರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಜಿಂದಾಲ್ ಸ್ಟೀಲ್ ರಿಸಲ್ಟ್ಸ್ ಅಲ್ಲಿ. ನಂತರ ಅದಾನಿ ಗ್ರೀನ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು 25% ಅಪ್ ಆಗಿದೆ. ಎಬಿಟಾ 17% ಅಪ್ ಆಗಿದೆ. ಮಾರ್ಜಿನ್ಸ್ 73.8 ಇಂದ 86.5% ಅಪ್ ಆಗಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದಾನಿ ಗ್ರೀನ್ ಅಲ್ಲಿ. ನಂತರ ಶ್ರೀ ಸಿಮೆಂಟ್ ರೆವಿನ್ಯೂನಲ್ಲಿ 17.4% ಅಪ್ ಆಗಿದೆ. ಪ್ರಾಫಿಟ್ 76 ಕೋಟಿ ಇದ್ದದ್ದು 308 ಕೋಟಿಗೆ ಹೋಗಿದೆ. ಎಬಿಟಾ 59% ಅಪ್ ಆಗಿದೆ. ಮಾರ್ಜಿನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. 15.1 ಇಂದ 20.5%ಗೆ ಅಪ್ ಆಗಿದೆ. ಶ್ರೀ ಸಿಮೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ. ನಂತರ ಟಿವಿಎಸ್ ಮೋಟಾರ್ಸ್ ರೆವಿನ್ಯೂ ನೋಡಬಹುದು 29% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 37% ಅಪ್ ಆಗಿದೆ. ಎಬಿಟಾ 40% ಅಪ್ ಆಗಿದೆ. ಹಾಗೆ ಮಾರ್ಜಿನ್ಸ್ 11.7 ಇಂದ 12.7ಗೆ ಅಪ್ ಆಗಿದೆ. 1% ಇಂಪ್ರೂವ್ ಆಗಿದೆ ಟಿವಿಎಸ್ ಮೋಟಾರ್ನ ಮಾರ್ಜಿನ್ಸ್. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ನೋಡಿದ್ರೆ. ನಂತರ ನ್ಯೂಜನ್ ಸಾಫ್ಟ್ವೇರ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ. ಇದು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ನೋಡಬಹುದು ರೆವಿನ್ಯೂ 25% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಎಬಿಟ್ ಅಲ್ಲಿ 93% ಅಪ್ ಆಗಿದೆ. ಮಾರ್ಜಿನ್ಸ್ 23% ನೋಡಲಿಕ್ಕೆ ಸಿಕ್ಕಿದೆ. ಇಂದಿನ ವರ್ಷ 11.2 ಇತ್ತು. ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ 64% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನ್ಯೂಜನ್ ಅಲ್ಲಿ. ಸರಿ ಗೆಳೆಯರಿ, ಇಲ್ಲಿವರೆಗೂ ಬಂದಿರುವಂತಹ ಒಂದಷ್ಟು ಅಪ್ಡೇಟ್ ಗಳನ್ನ ಕವರ್ ಮಾಡಿದ್ವಿ. ರಿಸಲ್ಟ್ಸ್ ಇನ್ನು ಹಲವು ಕಂಪನಿಗಳು ಬರೋದಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.